ಸಹಕಾರಿ ಸಂಘಗಳು ತಮ್ಮ ಸದಸ್ಯರಿಗೆ ಸಾಲ ಸೌಲಭ್ಯ ಒದಗಿಸುವುದರ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗಿತ್ತು. ರಾಮನಗರ ತಾಲೂಕಿನ ಹಳ್ಳಿಮಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗುರುವಾರ ಕೇಂದ್ರ ಸರ್ಕಾರದ ಸಚಿವಾಲಯ 5 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಸಹಕಾರದಿಂದ ಸಮೃದ್ಧಿ ಧ್ಯೇಯದಲ್ಲಿ ಆಯೋಜಿಸಿದ್ದ ರೈತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಸೊಸೈಟಿ ಅಧ್ಯಕ್ಷರಾದ ಸಿ. ರವಿ ಮಾತನಾಡಿ, ಇಂತಹ ಶಿಬಿರಗಳ ಮೂಲಕ ಸದಸ್ಯರಿಗೆ ಆರ್ಥಿಕ ಮತ್ತು ವೈದ್ಯಕೀಯ ನೆರವು ಒಂದೇ ಕಡೆ ಲಭ್ಯವಾಗುತ್ತಿದ್ದು, ಪ್ರತಿಯೊಬ್ಬರಿಗೂ ಇಂದು ಆರೋಗ್ಯ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಗ್ರಾಮೀಣ ಭಾಗದ ರೈತರಿಗೆ ನೆರವಾಗುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹಕಾರ ಇಲಾಖೆ ಮತ್ತು ಸಾಯಿ ಆಸ್ಪತ್ರೆ ಸಹಕಾರದಲ್ಲಿ ಆಯೋಜಿಸಲಾಗಿದ್ದು, ರೈತರು ಸಹ ಅದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ತೋರಿಸ್ತಾ ಇದೆಯಾ? ಇಲ್ಲ, ಅವ್ರಿಗೆ ಯಾವ್ದು ಬರಲ್ಲ. ಹುಡಿ ನಿಮ್ ಕಾಣಿಸಲ್ವಾ ಹಸಿರು? ಹೌದಾ? ಇದೆ ನೋಡಿ, ಅಲ್ಲ ಸಣ್ಣವು ಲಾಸ್ಟ್ ಸರ್. ಅವು ನಮ್ಮ ಹಳ್ಳಿಮಾಳ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈಗ ನಾನು ಕಳೆದ 1 ತಿಂಗಳಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾದೆ. ನಮ್ಮ ಸಂಘದ ವತಿಯಿಂದ ಕೇವಲ ಸಾಲಗಳ ಕೊಡೋದು, ತೆಗೆದುಕೊಳ್ಳೋದು, ರಿಟರ್ನ್ ತಗೊಳ್ಳೋದ್ರ ಜೊತೆಗೆ ಈ ರೀತಿ ಒಂದು ಆರೋಗ್ಯ ಶಿಬಿರ ಇರ್ಬೋದು, ರೈತರಿಗೆ ಆಧುನಿಕವಾಗಿ ಬೇಸಾಯ ಮಾಡೋದಿರ್ಬೋದು, ಇವೆಲ್ಲವನ್ನು ನಮ್ಮ ಸಂಘದ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳಿಗೆ, ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ, ಇವತ್ತು ಆರೋಗ್ಯವೇ ಮನುಷ್ಯನಿಗೆ ತುಂಬ ಮುಖ್ಯವಾದದ್ದು. ಎಷ್ಟೋ ರೈತರುಗಳು ಸಣ್ಣ ಪುಟ್ಟ ಒಂದು ಆರೋಗ್ಯ ತಪಾಸಣೆ ಕೂಡ ಮಾಡಿಸ್ಕೊಳ್ಳಲ್ಲ. ಹಾಗಾಗಿ ನಾನು ಒಂದು ಸಾಯಿ ಹಾಸ್ಪಿಟ್ಲು ಚನ್ನಪಣ್ಣ ಅವ್ರ ಕಡೆಯಿಂದ ಈ ಒಂದು ಆರೋಗ್ಯ ಶಿಬಿರ ಮಾಡ್ಕೊಳ್ಬೇಕು ಅಂತೇಳಿ DRನ ಮತ್ತು ARನ ಕರೆಸಿ ಅವ್ರ ಕಡೆಯಿಂದ ಇದೊಂದು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡಿಸ್ತಾ ಇದ್ದೀವಿ. ಇದನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರು ಬಳಸ್ಕೋಬೇಕು ಅಂತ ಹೇಳಿದ್ವಿ. ಸುಮಾರು ಒಂದು 100-200 ಜನ ರೈತರು ಬರ್ತಾ ಇದ್ದಾರೆ. 3-4 ಗಂಟೆ ಇವತ್ತು ಇರ್ತದೆ. ಹಾಗಾಗಿ ಇನ್ನು ರೈತರ ಪರವಾದ ಅನೇಕ ಯೋಜನೆಗಳನ್ನು ಹಾಕೊಂಡಿದ್ದೆ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಕೇವಲ ಸೊಸೈಟಿಗಳು ಅಂತ ಅಂದರೆ ಬಳಕೆ ಸಾಲ ಕೊಡುವಂಥದ್ದು, ಸ್ತ್ರೀಶಕ್ತಿಗೆ ಸಾಲ ಕೊಡುವಂಥದ್ದು, ಗೋಲ್ಡ್ ಲೋನ್ ಕೊಡುವಂಥದ್ದು ಅಷ್ಟಿಗೆ ಸೀಮಿತ ಅಂತ ನಮ್ಮ ರೈತ ಬಂಧುಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಮಲ್ಟಿಪರ್ಪಸ್, ಅನೇಕ ವಿವಿಧೋದ್ದೇಶಕ್ಕೆ ಇರುವಂಥ ಒಂದು ಸಹಕಾರ ತತ್ವ ಅಂತ ಅಂದರೆ ಕೊಡು ತಗೋ ಅನ್ನೋದು ಒಂದು ಒಬ್ರಿಗೊಬ್ರಿಗೂ ಸಹಕಾರ ನೀಡಬೇಕು ಅಂತ ಹೇಳ್ತಾ, ಈ ಭಾಗದ ರೈತರುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಯಾವುದೇ ಒಂದು ನಮ್ಮ ಸೊಸೈಟಿ ಕಡೆಯಿಂದ ಯಾವುದೇ ಅನುಕೂಲ ಆಗಬೇಕು ಅಂತ ಅಂದರೆ ಅದನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನೀವು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ, ಹೈನುಗಾರಿಕೆದು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನ. ಹಾಗಾಗಿ ರೈತರುಗಳು ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೆ ಬಂದು ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಅದನ್ನ ಸಾಧಕ ಬಾಧಕ ನೋಡಿ ಆ ಕಾರ್ಯಕ್ರಮವನ್ನು ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ಮತ್ತು ತರಬೇತಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ಯಶಸ್ವಿಯಾಗಿ ಈ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ. ತುಂಬ ಜನ ಒಂದು ಮೂಳೆ ತಜ್ಞರಿದ್ದಾರೆ ಮತ್ತು ಸ್ತ್ರೀರೋಗ ತಜ್ಞರಿದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ ಮತ್ತು ನೇತ್ರ ತಪಾಸಣೆ ಮಾಡ್ತಾ ಇದ್ದಾರೆ. ಅನೇಕ ಜನ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇದ್ರೆ ಇವತ್ತು ನಿಮ್ಮ ಸೇವೆ ಮಾಡೋದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿ ನಿಮ್ಮ ಸೇವೆ ಮಾಡೋಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ, ನಮ್ಮ ಷೇರುದಾರ ಸಹಕಾರ, ರೈತರ ಸಹಕಾರ ಇದೇ ರೀತಿ ಇದ್ದರೆ ಈ ಒಂದು ಸೊಸೈಟಿಯನ್ನು ತಾಲೂಕಿನಲ್ಲಿ ನಂಬರ್ 1 ಸೊಸೈಟಿ ಮಾಡಬೇಕು, ರೈತ ಸ್ನೇಹಿ ಸೊಸೈಟಿ ಮಾಡಬೇಕು ಒಂದು ಅಂತ ತುಂಬ ಯೋಜನೆಗಳನ್ನ ಹಾಕೊಂಡಿದ್ದೀನಿ. ಮುಂದೆ ಸಹಕಾರ ನಿಮ್ಮೆಲ್ಲರಿಗೂ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.